ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತ ತೆಗೆದುಕೊಂಡ ಕಠಿಣ ನಿರ್ಧಾರಗಳಿಂದಾಗಿ ಪಾಕಿಸ್ತಾನಕ್ಕೆ ಆತಂಕ ಉಂಟಾಗಿದೆ. ಹೀಗಾಗಿ ಇವತ್ತು ತುರ್ತು ಅಧಿವೇಶನವನ್ನು ನಡೆಸ್ತಾ ಇದೆ ಪಾಕಿಸ್ತಾನ. ಯಾಕೆ ನೋಡಿ ಡೀಟೇಲ್ಸ್. ಭಾರತದ ಪ್ರತೀಕಾರದ ಶಪಥಕ್ಕೆ ಬೆದರಿದ ಪಾಕ್. ಇಂದು ಸಂಜೆ 5ಕ್ಕೆ ತುರ್ತು ಅಧಿವೇಶನ ಕರೆದ ಸ್ಪೀಕರ್. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತ ತೆಗೆದುಕೊಂಡ ಕಠಿಣ ನಿರ್ಧಾರಗಳಿಂದಾಗಿ ಪಾಕಿಸ್ತಾನಕ್ಕೆ ನಿದ್ರೆ ಬರ್ತಾ ಇಲ್ಲ. ತಾವು ತಿರುಗಿ ಭಾರತಕ್ಕೇನಾದರೂ ಮಾಡಬೇಕಲ್ಲ ಅನ್ನೋ ಚಿಂತೆಯಲ್ಲಿದೆಯಂತೆ. ಇದೇ ಕಾರಣಕ್ಕೆ ಪಾಕಿಸ್ತಾನ್ ಭಯಭೀತರಾಗಿ ಹೆಜ್ಜೆ ಇಡ್ತಾ ಇದೆ ಮತ್ತು ಮಧ್ಯರಾತ್ರಿಯಲ್ಲಿ ಪ್ರತಿಯೊಂದು ಘೋಷಣೆ ಮಾಡ್ತಾ ಇದೆ. ಇದಕ್ಕೆ ಮತ್ತೊಂದು ನಿದರ್ಶನ ಅನ್ನುವಂತೆ ಪಾಕಿಸ್ತಾನ್ ಸ್ಪೀಕರ್ ಆಸಿಫ್ ಅಲಿ ಜರ್ದಾರಿ ಸಂಸತ್ತಿನ ತುರ್ತು ಅಧಿವೇಶನವನ್ನ ಕರೆದಿದ್ದಾರೆ. ಪಾಕ್ ರಾಷ್ಟ್ರೀಯ ಅಸೆಂಬ್ಲಿಯ ಈ ತುರ್ತು ಅಧಿವೇಶನವನ್ನ ಇವತ್ತು ಸಂಜೆ 5 ಗಂಟೆಗೆ ಕರೆಯಲಾಗಿದೆ. ಈಗ ಈ ತುರ್ತು ಅಧಿವೇಶನದ ಮೂಲಕ ಪಾಕಿಸ್ತಾನ್ ತನ್ನ ನಾಗರಿಕರನ್ನ ದಾರಿ ತಪ್ಪಿಸುವುದಕ್ಕೆ ಮತ್ತು ಭಾರತದ ವಿರುದ್ಧ ವಿಷವನ್ನ ಕಾರೋದಕ್ಕೆ ಪ್ರಯತ್ನಿಸುತ್ತೆ ಎನ್ನಲಾಗಿದೆ. ಪಹಲ್ಗಾಮ್ ದಾಳಿ ನಂತರ ಪಾಕಿಸ್ತಾನದಲ್ಲಿ ಮಧ್ಯರಾತ್ರಿಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇರೋದು ಇದೇ ಮೊದಲಲ್ಲ. ಇದಕ್ಕೂ ಮೊದಲು ಭಾರತದ ಮಿಲಿಟರಿ ಸಿದ್ಧತೆಗಳಿಗೆ ಹೆದರಿದ ಪಾಕಿಸ್ತಾನ್ ರಾತ್ರೋರಾತ್ರಿ ತನ್ನ ಗುಪ್ತಚರ ಸಂಸ್ಥೆ ISI ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಮೊಹಮ್ಮದ್ ಅಸೀಂ ಮಲಿಕ್ರನ್ನ NSA ಹೆಚ್ಚುವರಿ ಜವಾಬ್ದಾರಿಯನ್ನು ನೀಡಿತ್ತು. ತುರ್ತು ಅಧಿವೇಶನ ಉದ್ದೇಶವೇನು? ಭಾರತ ಪಹಲ್ಗಾಮ್ ದಾಳಿ ಪ್ರತೀಕಾರದ ಶಪಥ ಮಾಡಿದೆ. ಯಾವುದೇ ಕ್ಷಣದಲ್ಲಾದರೂ ಪಾಕ್ ಮೇಲೆ ಮುಗಿಬೀಳುತ್ತೆ. ಸದ್ಯ ಪಾಕ್ಗೆ ಆರ್ಥಿಕ ಹೊಡೆತ ನೀಡುವ ಕೆಲಸ ಮಾಡಿದೆ. ಪಾಕ್ ಹರಿಯುತ್ತಿದ್ದ ಎಲ್ಲಾ ನದಿ ನೀರು ಒಪ್ಪಂದ ರದ್ದು ಮಾಡಲಾಗಿದೆ. ವಾಯು, ಬಂದರು, ವಾಘಾ ಅಟ್ಟಾರಿ ಗಡಿ ಬಂದ್ ಮಾಡಿದೆ. ವ್ಯಾಪಾರ, ಡಿಜಿಟಲ್ ಸ್ಟ್ರೈಕ್, ಪಾಕ್ ಪ್ರಜೆಗಳಿಗೆ ಗೇಟ್ ಪಾಸ್, ಸಾರ್ಕ್ ವೀಸಾ ವಿನಾಯಿತಿ ನಿಷೇಧ, ಪಾಕ್ ರಾಜತಾಂತ್ರಿಕರ ವಾಪಸ್ ಪಡೆದಿರುವುದು ಪಾಕಿಸ್ತಾನಕ್ಕೆ ನಿದ್ದೆಗೆಡಿಸಿದೆ. ತ್ರಿಶಂಕು ಸ್ಥಿತಿಯಲ್ಲಿ ಸಿಲುಕಿದ ಪಾಕ್ ಪ್ರಧಾನಿ. ಪಾಕಿಸ್ತಾನದಲ್ಲಿರುವ ಶಹಬಾಜ್ ಶರೀಫ್ ಸರ್ಕಾರ ಜನರಿಂದ ಆಯ್ಕೆಯಾದ ಸರ್ಕಾರ ಅಲ್ಲ, ಆದರೆ ಒಮ್ಮತದ ಪ್ರಧಾನಿಯಾಗಿ ಸರ್ಕಾರ ನಡೆಸ್ತಾ ಇದ್ದಾರೆ. ಹೀಗಾಗಿ ಪ್ರಧಾನಿ ಮೋದಿ ಸರ್ಕಾರ ತೆಗೆದುಕೊಂಡ ರೀತಿಯಲ್ಲಿ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಳ್ಳುವುದು ಕಷ್ಟ. ಹೀಗಾಗಿ ಶರೀಫ್ ಸರ್ಕಾರ ತುರ್ತು ಅಧಿವೇಶನವನ್ನ ಕರೆದಿದೆ. ಭಾರತ ತೆಗೆದುಕೊಂಡ ಕಠಿಣ ನಿರ್ಧಾರಗಳ ನಂತರ ಪಾಕಿಸ್ತಾನವು ಪ್ರತಿ ರಾತ್ರಿ LOCಯಲ್ಲಿ ಕದನ ವಿರಾಮವನ್ನು ಉಲ್ಲಂಘಿಸ್ತಾ ಇದೆ. ಸತತ 10ನೇ ಬಾರಿ ಜಮ್ಮು ಮತ್ತು ಕಾಶ್ಮೀರದ ಕುಪ್ವಾರಾ, ಬಾರಾಮುಲ್ಲಾ, ರಾಜೌರಿ, ಸುಂದರ್ಬಾನಿ ಮತ್ತು ಅಖ್ನೂರ್ ವಲಯಗಳಲ್ಲಿ ಪಾಕಿಸ್ತಾನದಿಂದ ಗುಂಡಿನ ದಾಳಿ ನಡೆದಿದ್ದು, ಇದಕ್ಕೆ ಭಾರತೀಯ ಸೇನೆಯು ಸೂಕ್ತ ಪ್ರತ್ಯುತ್ತರ ನೀಡಿದೆ. ಹೀಗಾಗಿ ಪಾಕಿಸ್ತಾನದಲ್ಲಿ ಭಯದ ಮಟ್ಟ ಎಷ್ಟಿದೆ ಅಂದ್ರೆ ಅಲ್ಲಿನ ಜನಪ್ರತಿನಿಧಿಗಳು, ಸೇನಾ ಮುಖ್ಯಸ್ಥರು ವಿದೇಶಕ್ಕೆ ಪಲಾಯನ ಮಾಡ್ತಾ ಇದ್ದಾರೆ. ಹೀಗಾಗಿ ಪ್ರಧಾನಿ ಶಹಬಾಜ್ ಶರೀಫ್ ಸರ್ಕಾರ ರಾತ್ರೋರಾತ್ರಿ ಅಧಿವೇಶನ ಕರೆದಿದ್ದು, ಭಾರತದ ವಿರುದ್ಧ ಮುಂದಿನ ಹೋರಾಟದ ಬಗ್ಗೆ ವಿಪಕ್ಷ ನಾಯಕರ ಜೊತೆ ಚರ್ಚೆ ಮಾಡಿ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತ ತೆಗೆದುಕೊಂಡ ಕಠಿಣ ನಿರ್ಧಾರಗಳಿಂದಾಗಿ ಪಾಕಿಸ್ತಾನಕ್ಕೆ ಆತಂಕ ಉಂಟಾಗಿದೆ. ಹೀಗಾಗಿ ಇವತ್ತು ತುರ್ತು ಅಧಿವೇಶನವನ್ನು ನಡೆಸ್ತಾ ಇದೆ ಪಾಕಿಸ್ತಾನ. ಯಾಕೆ ನೋಡಿ ಡೀಟೇಲ್ಸ್. ಭಾರತದ ಪ್ರತೀಕಾರದ ಶಪಥಕ್ಕೆ ಬೆದರಿದ ಪಾಕ್. ಇಂದು ಸಂಜೆ 5ಕ್ಕೆ ತುರ್ತು ಅಧಿವೇಶನ ಕರೆದ ಸ್ಪೀಕರ್. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತ ತೆಗೆದುಕೊಂಡ ಕಠಿಣ ನಿರ್ಧಾರಗಳಿಂದಾಗಿ ಪಾಕಿಸ್ತಾನಕ್ಕೆ ನಿದ್ರೆ ಬರ್ತಾ ಇಲ್ಲ. ತಾವು ತಿರುಗಿ ಭಾರತಕ್ಕೇನಾದರೂ ಮಾಡಬೇಕಲ್ಲ ಅನ್ನೋ ಚಿಂತೆಯಲ್ಲಿದೆಯಂತೆ. ಇದೇ ಕಾರಣಕ್ಕೆ ಪಾಕಿಸ್ತಾನ್ ಭಯಭೀತರಾಗಿ ಹೆಜ್ಜೆ ಇಡ್ತಾ ಇದೆ ಮತ್ತು ಮಧ್ಯರಾತ್ರಿಯಲ್ಲಿ ಪ್ರತಿಯೊಂದು ಘೋಷಣೆ ಮಾಡ್ತಾ ಇದೆ. ಇದಕ್ಕೆ ಮತ್ತೊಂದು ನಿದರ್ಶನ ಅನ್ನುವಂತೆ ಪಾಕಿಸ್ತಾನ್ ಸ್ಪೀಕರ್ ಆಸಿಫ್ ಅಲಿ ಜರ್ದಾರಿ ಸಂಸತ್ತಿನ ತುರ್ತು ಅಧಿವೇಶನವನ್ನ ಕರೆದಿದ್ದಾರೆ. ಪಾಕ್ ರಾಷ್ಟ್ರೀಯ ಅಸೆಂಬ್ಲಿಯ ಈ ತುರ್ತು ಅಧಿವೇಶನವನ್ನ ಇವತ್ತು ಸಂಜೆ 5 ಗಂಟೆಗೆ ಕರೆಯಲಾಗಿದೆ. ಈಗ ಈ ತುರ್ತು ಅಧಿವೇಶನದ ಮೂಲಕ ಪಾಕಿಸ್ತಾನ್ ತನ್ನ ನಾಗರಿಕರನ್ನ ದಾರಿ ತಪ್ಪಿಸುವುದಕ್ಕೆ ಮತ್ತು ಭಾರತದ ವಿರುದ್ಧ ವಿಷವನ್ನ ಕಾರೋದಕ್ಕೆ ಪ್ರಯತ್ನಿಸುತ್ತೆ ಎನ್ನಲಾಗಿದೆ. ಪಹಲ್ಗಾಮ್ ದಾಳಿ ನಂತರ ಪಾಕಿಸ್ತಾನದಲ್ಲಿ ಮಧ್ಯರಾತ್ರಿಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇರೋದು ಇದೇ ಮೊದಲಲ್ಲ. ಇದಕ್ಕೂ ಮೊದಲು ಭಾರತದ ಮಿಲಿಟರಿ ಸಿದ್ಧತೆಗಳಿಗೆ ಹೆದರಿದ ಪಾಕಿಸ್ತಾನ್ ರಾತ್ರೋರಾತ್ರಿ ತನ್ನ ಗುಪ್ತಚರ ಸಂಸ್ಥೆ ISI ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಮೊಹಮ್ಮದ್ ಅಸೀಂ ಮಲಿಕ್ರನ್ನ NSA ಹೆಚ್ಚುವರಿ ಜವಾಬ್ದಾರಿಯನ್ನು ನೀಡಿತ್ತು. ತುರ್ತು ಅಧಿವೇಶನ ಉದ್ದೇಶವೇನು? ಭಾರತ ಪಹಲ್ಗಾಮ್ ದಾಳಿ ಪ್ರತೀಕಾರದ ಶಪಥ ಮಾಡಿದೆ. ಯಾವುದೇ ಕ್ಷಣದಲ್ಲಾದರೂ ಪಾಕ್ ಮೇಲೆ ಮುಗಿಬೀಳುತ್ತೆ. ಸದ್ಯ ಪಾಕ್ಗೆ ಆರ್ಥಿಕ ಹೊಡೆತ ನೀಡುವ ಕೆಲಸ ಮಾಡಿದೆ.
ಪಾಕ್ ಹರಿಯುತ್ತಿದ್ದ ಎಲ್ಲಾ ನದಿ ನೀರು ಒಪ್ಪಂದ ರದ್ದು ಮಾಡಲಾಗಿದೆ. ವಾಯು, ಬಂದರು, ವಾಘಾ ಅಟ್ಟಾರಿ ಗಡಿ ಬಂದ್ ಮಾಡಿದೆ. ವ್ಯಾಪಾರ, ಡಿಜಿಟಲ್ ಸ್ಟ್ರೈಕ್, ಪಾಕ್ ಪ್ರಜೆಗಳಿಗೆ ಗೇಟ್ ಪಾಸ್, ಸಾರ್ಕ್ ವೀಸಾ ವಿನಾಯಿತಿ ನಿಷೇಧ, ಪಾಕ್ ರಾಜತಾಂತ್ರಿಕರ ವಾಪಸ್ ಪಡೆದಿರುವುದು ಪಾಕಿಸ್ತಾನಕ್ಕೆ ನಿದ್ದೆಗೆಡಿಸಿದೆ. ತ್ರಿಶಂಕು ಸ್ಥಿತಿಯಲ್ಲಿ ಸಿಲುಕಿದ ಪಾಕ್ ಪ್ರಧಾನಿ. ಪಾಕಿಸ್ತಾನದಲ್ಲಿರುವ ಶಹಬಾಜ್ ಶರೀಫ್ ಸರ್ಕಾರ ಜನರಿಂದ ಆಯ್ಕೆಯಾದ ಸರ್ಕಾರ ಅಲ್ಲ, ಆದರೆ ಒಮ್ಮತದ ಪ್ರಧಾನಿಯಾಗಿ ಸರ್ಕಾರ ನಡೆಸ್ತಾ ಇದ್ದಾರೆ. ಹೀಗಾಗಿ ಪ್ರಧಾನಿ ಮೋದಿ ಸರ್ಕಾರ ತೆಗೆದುಕೊಂಡ ರೀತಿಯಲ್ಲಿ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಳ್ಳುವುದು ಕಷ್ಟ. ಹೀಗಾಗಿ ಶರೀಫ್ ಸರ್ಕಾರ ತುರ್ತು ಅಧಿವೇಶನವನ್ನ ಕರೆದಿದೆ. ಭಾರತ ತೆಗೆದುಕೊಂಡ ಕಠಿಣ ನಿರ್ಧಾರಗಳ ನಂತರ ಪಾಕಿಸ್ತಾನವು ಪ್ರತಿ ರಾತ್ರಿ ಎಲ್ಒಸಿಯಲ್ಲಿ ಕದನ ವಿರಾಮವನ್ನು ಉಲ್ಲಂಘಿಸ್ತಾ ಇದೆ. ಸತತ 10ನೇ ಬಾರಿ ಜಮ್ಮು ಮತ್ತು ಕಾಶ್ಮೀರದ ಕುಪ್ವಾರಾ, ಬಾರಾಮುಲ್ಲಾ, ರಾಜೌರಿ, ಸುಂದರ್ಬಾನಿ ಮತ್ತು ಅಖ್ನೂರ್ ವಲಯಗಳಲ್ಲಿ ಪಾಕಿಸ್ತಾನದಿಂದ ಗುಂಡಿನ ದಾಳಿ ನಡೆದಿದ್ದು, ಇದಕ್ಕೆ ಭಾರತೀಯ ಸೇನೆಯು ಸೂಕ್ತ ಪ್ರತ್ಯುತ್ತರ ನೀಡಿದೆ. ಹೀಗಾಗಿ ಪಾಕಿಸ್ತಾನದಲ್ಲಿ ಭಯದ ಮಟ್ಟ ಎಷ್ಟಿದೆ ಅಂದ್ರೆ ಅಲ್ಲಿನ ಜನಪ್ರತಿನಿಧಿಗಳು, ಸೇನಾ ಮುಖ್ಯಸ್ಥರು ವಿದೇಶಕ್ಕೆ ಪಲಾಯನ ಮಾಡ್ತಾ ಇದ್ದಾರೆ. ಹೀಗಾಗಿ ಪ್ರಧಾನಿ ಶಹಬಾಜ್ ಶರೀಫ್ ಸರ್ಕಾರ ರಾತ್ರೋರಾತ್ರಿ ಅಧಿವೇಶನ ಕರೆದಿದ್ದು ಭಾರತದ ವಿರುದ್ಧ ಮುಂದಿನ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತ ತೆಗೆದುಕೊಂಡ ಕಠಿಣ ನಿರ್ಧಾರಗಳಿಂದಾಗಿ ಪಾಕಿಸ್ತಾನಕ್ಕೆ ಆತಂಕ ಉಂಟಾಗಿದೆ. ಹೀಗಾಗಿ ಇವತ್ತು ತುರ್ತು ಅಧಿವೇಶನವನ್ನು ನಡೆಸ್ತಾ ಇದೆ ಪಾಕಿಸ್ತಾನ. ಯಾಕೆ ನೋಡಿ ಡೀಟೇಲ್ಸ್. ಭಾರತದ ಪ್ರತೀಕಾರದ ಶಪಥಕ್ಕೆ ಬೆದರಿದ ಪಾಕ್. ಇಂದು ಸಂಜೆ 5ಕ್ಕೆ ತುರ್ತು ಅಧಿವೇಶನ ಕರೆದ ಸ್ಪೀಕರ್. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತ ತೆಗೆದುಕೊಂಡ ಕಠಿಣ ನಿರ್ಧಾರಗಳಿಂದಾಗಿ ಪಾಕಿಸ್ತಾನಕ್ಕೆ ನಿದ್ರೆ ಬರ್ತಾ ಇಲ್ಲ. ತಾವು ತಿರುಗಿ ಭಾರತಕ್ಕೇನಾದರೂ ಮಾಡಬೇಕಲ್ಲ ಅನ್ನೋ ಚಿಂತೆಯಲ್ಲಿದೆಯಂತೆ. ಇದೇ ಕಾರಣಕ್ಕೆ ಪಾಕಿಸ್ತಾನ್ ಭಯಭೀತರಾಗಿ ಹೆಜ್ಜೆ ಇಡ್ತಾ ಇದೆ ಮತ್ತು ಮಧ್ಯರಾತ್ರಿಯಲ್ಲಿ ಪ್ರತಿಯೊಂದು ಘೋಷಣೆ ಮಾಡ್ತಾ ಇದೆ. ಇದಕ್ಕೆ ಮತ್ತೊಂದು ನಿದರ್ಶನ ಅನ್ನುವಂತೆ ಪಾಕಿಸ್ತಾನ್ ಸ್ಪೀಕರ್ ಆಸಿಫ್ ಅಲಿ ಜರ್ದಾರಿ ಸಂಸತ್ತಿನ ತುರ್ತು ಅಧಿವೇಶನವನ್ನ ಕರೆದಿದ್ದಾರೆ. ಪಾಕ್ ರಾಷ್ಟ್ರೀಯ ಅಸೆಂಬ್ಲಿಯ ಈ ತುರ್ತು ಅಧಿವೇಶನವನ್ನ ಇವತ್ತು ಸಂಜೆ 5 ಗಂಟೆಗೆ ಕರೆಯಲಾಗಿದೆ. ಈಗ ಈ ತುರ್ತು ಅಧಿವೇಶನದ ಮೂಲಕ ಪಾಕಿಸ್ತಾನ್ ತನ್ನ ನಾಗರಿಕರನ್ನ ದಾರಿ ತಪ್ಪಿಸುವುದಕ್ಕೆ ಮತ್ತು ಭಾರತದ ವಿರುದ್ಧ ವಿಷವನ್ನ ಕಾರೋದಕ್ಕೆ ಪ್ರಯತ್ನಿಸುತ್ತೆ ಎನ್ನಲಾಗಿದೆ. ಪಹಲ್ಗಾಮ್ ದಾಳಿ ನಂತರ ಪಾಕಿಸ್ತಾನದಲ್ಲಿ ಮಧ್ಯರಾತ್ರಿಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇರೋದು ಇದೇ ಮೊದಲಲ್ಲ. ಇದಕ್ಕೂ ಮೊದಲು ಭಾರತದ ಮಿಲಿಟರಿ ಸಿದ್ಧತೆಗಳಿಗೆ ಹೆದರಿದ ಪಾಕಿಸ್ತಾನ್ ರಾತ್ರೋರಾತ್ರಿ ತನ್ನ ಗುಪ್ತಚರ ಸಂಸ್ಥೆ ಐಎಸ್ಐ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಮೊಹಮ್ಮದ್ ಅಸೀಂ ಮಲಿಕ್ರನ್ನ ಎನ್ಎಸ್ಎ ಹೆಚ್ಚುವರಿ ಜವಾಬ್ದಾರಿಯನ್ನು ನೀಡಿತ್ತು. ತುರ್ತು ಅಧಿವೇಶನ ಉದ್ದೇಶವೇನು? ಭಾರತ ಪಹಲ್ಗಾಮ್ ದಾಳಿ ಪ್ರತೀಕಾರದ ಶಪಥ ಮಾಡಿದೆ. ಯಾವುದೇ ಕ್ಷಣದಲ್ಲಾದರೂ ಪಾಕ್ ಮೇಲೆ ಮುಗಿಬೀಳುತ್ತೆ. ಸದ್ಯ ಪಾಕ್ಗೆ ಆರ್ಥಿಕ ಹೊಡೆತ ನೀಡುವ ಕೆಲಸ ಮಾಡಿದೆ. ಪಾಕ್ ಹರಿಯುತ್ತಿದ್ದ ಎಲ್ಲಾ ನದಿ ನೀರು ಒಪ್ಪಂದ ರದ್ದು ಮಾಡಲಾಗಿದೆ. ವಾಯು, ಬಂದರು, ವಾಘಾ ಅಟ್ಟಾರಿ ಗಡಿ ಬಂದ್ ಮಾಡಿದೆ. ವ್ಯಾಪಾರ, ಡಿಜಿಟಲ್ ಸ್ಟ್ರೈಕ್, ಪಾಕ್ ಪ್ರಜೆಗಳಿಗೆ ಗೇಟ್ ಪಾಸ್, ಸಾರ್ಕ್ ವೀಸಾ ವಿನಾಯಿತಿ ನಿಷೇಧ, ಪಾಕ್ ರಾಜತಾಂತ್ರಿಕರ ವಾಪಸ್ ಪಡೆದಿರುವುದು ಪಾಕಿಸ್ತಾನಕ್ಕೆ ನಿದ್ದೆಗೆಡಿಸಿದೆ. ತ್ರಿಶಂಕು ಸ್ಥಿತಿಯಲ್ಲಿ ಸಿಲುಕಿದ ಪಾಕ್ ಪ್ರಧಾನಿ. ಪಾಕಿಸ್ತಾನದಲ್ಲಿರುವ ಶಹಬಾಜ್ ಶರೀಫ್ ಸರ್ಕಾರ ಜನರಿಂದ ಆಯ್ಕೆಯಾದ ಸರ್ಕಾರ ಅಲ್ಲ, ಆದರೆ ಒಮ್ಮತದ ಪ್ರಧಾನಿಯಾಗಿ ಸರ್ಕಾರ ನಡೆಸ್ತಾ ಇದ್ದಾರೆ. ಹೀಗಾಗಿ ಪ್ರಧಾನಿ ಮೋದಿ ಸರ್ಕಾರ ತೆಗೆದುಕೊಂಡ ರೀತಿಯಲ್ಲಿ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಳ್ಳುವುದು ಕಷ್ಟ. ಹೀಗಾಗಿ ಶರೀಫ್ ಸರ್ಕಾರ ತುರ್ತು ಅಧಿವೇಶನವನ್ನ ಕರೆದಿದೆ. ಭಾರತ ತೆಗೆದುಕೊಂಡ ಕಠಿಣ ನಿರ್ಧಾರಗಳ ನಂತರ ಪಾಕಿಸ್ತಾನವು ಪ್ರತಿ ರಾತ್ರಿ ಎಲ್ಒಸಿಯಲ್ಲಿ ಕದನ ವಿರಾಮವನ್ನು ಉಲ್ಲಂಘಿಸ್ತಾ ಇದೆ. ಸತತ 10ನೇ ಬಾರಿ ಜಮ್ಮು ಮತ್ತು ಕಾಶ್ಮೀರದ ಕುಪ್ವಾರಾ, ಬಾರಾಮುಲ್ಲಾ, ರಾಜೌರಿ, ಸುಂದರ್ಬಾನಿ ಮತ್ತು ಅಖ್ನೂರ್ ವಲಯಗಳಲ್ಲಿ ಪಾಕಿಸ್ತಾನದಿಂದ ಗುಂಡಿನ ದಾಳಿ ನಡೆದಿದ್ದು, ಇದಕ್ಕೆ ಭಾರತೀಯ ಸೇನೆಯು ಸೂಕ್ತ ಪ್ರತ್ಯುತ್ತರ ನೀಡಿದೆ. ಹೀಗಾಗಿ ಪಾಕಿಸ್ತಾನದಲ್ಲಿ ಭಯದ